ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಗಾರ್ಡನ್ ಚಾನಲ್ಗೆ ಸ್ವಾಗತ. ಇವತ್ತು ಮಣ್ಣು ತಯಾರು ಮಾಡ್ತಾ ಇದ್ದೀನಿ ನನ್ನ ಗುಲಾಬಿ ಗಿಡಗಳಿಗೋಸ್ಕರ. ಮೊನ್ನೆ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ, ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ. ಅದರಲ್ಲಿ ನಾನು ಗುಲಾಬಿ ಗಿಡಗಳು ಆಮೇಲೆ ಸುಗಂಧರಾಜ ಗಿಡಗಳನ್ನು ಬೀಜಗಳನ್ನು ತರಿಸಿದ್ದೆ. ಈಗ ಅದಕ್ಕೆ ಹಾಕ್ತಾಯಿದ್ದೀನಿ. ಒಂದು 25 kg ಮಣ್ಣಿತ್ತು, ಒಂದು 250 ಗ್ರಾಮ್ ನೀಮ್ ಕೇಕ್ ಹಾಕಿದ್ದೀನಿ. ಈಗ ಒಂದು 10 kg ವರ್ಮಿ ಕಂಪೋಸ್ಟ್ ಹಾಕೀನಿ. ಇದನ್ನೆಲ್ಲ ಸರಿಯಾಗಿ ಕೈಯಾಡಿಸ್ತಾ ಇದ್ದೀನಿ. ಮತ್ತು ಇನ್ನೂ ಸಾಕಷ್ಟು ಹಾಕಬೇಕಾಗಿದೆ. ಯಾಕಂದರೆ ಪಾಟಿಂಗ್ ಮಿಕ್ಸ್ ಚೆನ್ನಾಗಿ ಆಗಿಬಿಟ್ರೆ ಮುಂದೆ ನಮ್ಗೆ ಗಿಡಗಳನ್ನು ಬೆಳಿಲಿಕ್ಕೆ ಪ್ರಾಬ್ಲಮ್ಮೇ ಇರೋಲ್ಲ. ಆಮೇಲೆ ಜಾಸ್ತಿ ಅದಕ್ಕೆ ಕೇರ್ ಮಾಡೋ ಅವಶ್ಯಕತೆನೂ ಬರಲ್ಲ. ಈಗ ಇನ್ನು ಒಂದು ತಿಂಗಳಿಗೆ ನಾನು ಇದನ್ನೆಲ್ಲ ಹಾಕಿ ನಾನು ಪಾಟ್ಗಳನ್ನು ಹಾಕಿಬಿಟ್ಟೆ ಅಂದರೆ ಇನ್ನೊಂದು ತಿಂಗಳು ಅದ್ರ ಮಣ್ಣಿನ ವಿಷಯಕ್ಕೆ ನಾನು ಗೊಬ್ಬರ ಆಗಲಿ ಕೊಡೋ ಅವಶ್ಯಕತೆನೇ ಬರೋದಿಲ್ಲ. ಯಾಕಂದರೆ ಈಗ ಆಲ್ರೆಡಿ ನಾನು ಕೋಸ್ಟರ್ ಕೇಕ್ ಹಾಕಿದ್ದೆ, ಈಗಿನ ಮಸ್ಟರ್ಡ್ ಕೇಕ್ ಹಾಕ್ತೀನಿ. ಆಮೇಲೆ ನೀಮ್ ಕೇಕ್ ಹಾಕಿದ್ದೀನಿ, ವರ್ಮಿ ಕಂಪೋಸ್ಟ್ ಹಾಕಿದ್ದೀನಿ. ಆಮೇಲೆ ಮನೇಲಿ ಸಿಗೋ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ತೇನೆ. ನಾನು ಬಾಳೆಹಣ್ಣನ್ನು ಆಮೇಲೆ ಮೋಸಂಬಿ ಸಿಪ್ಪೆಗಳನ್ನು ಒಂದು ಸ್ವಲ್ಪ ಒಣಗಿಸಿದ್ದೆ, ಈಗ ಅವನ್ನು ಕೂಡ ಹಾಕ್ತೀನಿ. ಹಾಗೆ ಇಲ್ಲಿ ನಮ್ಮ ಮನೆ ಹತ್ರನ ಗಾಣ ಅದ, ಎಣ್ಣಿನ ಗಾಣ ಐತಿ. ಅಲ್ಲಿ ಕುಸ್ಬಿ ಆಮೇಲೆ ಶೇಂಗಾ ಆಮೇಲೆ ಎಳ್ಳು ಇದ್ರದ್ದೆಲ್ಲ ಸಿಗ್ತದೆ. ಇದನ್ನು ಆ್ಯಕ್ಚುಲಿ ಸಾಸಿವೆದಿದ್ದಾಗ ಹೇಳ್ತೀನಿ ಅಂತ ಹೇಳ್ತಾರೆ ಅವರು, ಬಟ್ ನನಗೆ ಹೋಗಿ ಇಸ್ಕೊಂಡು ಬರೋದು ಆಗ್ತಾಯಿಲ್ಲ. ಅದರಲ್ಲಿ ಅಲ್ಲಿಗೆ ಈಗ ಅವರು ಒಂದು ಸ್ವಲ್ಪ ಶೇಂಗಾ ಇದನ್ನು ಕೊಟ್ಟಿದ್ದರು, ಅದನ್ನು ಮಾಡೀನಿ. ಆಮೇಲೆ ನಮ್ಮ ಕೆಲಸದವ್ರಿಗೆ ಹಾಲಿನವ್ರಿಗೆ ಹೇಳಿ ಒಂದಿಷ್ಟು ಆಕಳ ಸಗಣಿನೂ ತರಿಸಿದ್ದೆ. ಒಂದು ಸ್ವಲ್ಪ ಅರ್ಧಂಬರ್ಧ ಡ್ರೈ ಇತ್ತು, ಅಂಥದ್ದೇ ತಂದು ಕೊಟ್ಟಿದ್ರು ಅವರು. ಡ್ರೈ ಇದ್ದಿದ್ದೆ ಹಾಕ್ರಿ ಅಂತ ಹೇಳಿ ನಾನು ಮತ್ತು ಮೇಲ್ಗಡೆ ಮಾಳಿಗೆ ಮೇಲೆ ಒಂದಿಷ್ಟು ಆರು ಹಾಕಿ ಇನ್ನೊಂದಿಷ್ಟು ಡ್ರೈ ಮಾಡಿ ಅದನ್ನು ಹಾಕಿದ್ದೀನಿ. ಬಟ್ ಒಂದು ಸ್ವಲ್ಪ ಗಟ್ಟಿ ಇದೆ, ಅದನ್ನು ಒಂದಿಟ್ಟೆಲ್ಲ ನೀಟಾಗಿ ತೆಗೆದು ಹಾಕ್ತಾಯಿದ್ದೀನಿ. ಇದು ಗಾಣದೊಳಗೆ ಅವರು ಶೇಂಗಾ ಹಿಂಡಿ ಕಳಿಸಿದ್ರು. ಆ ಶೇಂಗಾ ಹಿಂಡಿ ಮುರಿದು ಹಾಕಾಕೋತೇನೆ ನೋಡಿರಿ. ಅದು ಯಾಕೆ ಭಾಳ ಗಟ್ಟಿ ಅದ ಈ ಸರಿ. ಆ್ಯಕ್ಚುಲಿ ಕುಸ್ಬಿದಾದ್ರೆ ಒಂದು ಸ್ವಲ್ಪ ಪೌಡ್ರ್ ಆಗಿಬಿಡುತ್ತೆ, ಚಿಂತೆ ಇಲ್ಲಲ್ಲ. ಇದು ಸ್ವಲ್ಪ ಶೇಂಗಾ ಹಿಂಡಿ ಭಾಳ ಗಟ್ಟಿ ಬಂದುಬಿಡ್ತದೆ. ಆಮೇಲೆ ಅದು ಕುಸ್ಬಿ ಅಷ್ಟು ಬೇಗ ಪೌಡ್ರ್ ಆಗೋದಿಲ್ಲ ರೀ ಇದು ಶೇಂಗಾ ಹಿಂಡಿ. ಆದ್ರೆ ಇನ್ನೇನು ನರಿಶ್ಮೆಂಟ್ ಅಂತೂ ಚೆನ್ನಾಗೇ ಕೊಡುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಗಿಡಗಳು ಮಾತ್ರ ಸಮೃದ್ಧವಾಗಿ ಬೆಳಿತಾವೆ, ಅದು ಮಾತ್ರ ಖುಷಿ ಆಯ್ತು ನೋಡಿರಿ ಇದಕ್ಕೆ. ಇನ್ನೇನು ಇವು ಆನ್ಲೈನಿಂದ ತರಿಸಿದ್ರು ಎಷ್ಟರ ಮಟ್ಟಿಗೆ ಬೆಳಿತಾವೆ ಅನ್ನೋದು ಒಂದು ಸ್ವಲ್ಪ ಅನುಮಾನ ಇತ್ತು. ಬಟ್ ಆಮೇಲೆ ಏನಿಸ್ತು, ಅನುಮಾನ ಪಟ್ಟು ಹಾಕೋ ಬದಲು ಕಾನ್ಫಿಡೆಂಟಾಗಿ ನಿಜವಾಗ್ಲೂ ಇವು ಚೆನ್ನಾಗಿ ಬೆಳಿತಾವೆ, ಅವ್ರು ಹೇಳ್ದಂಗೆ ಕಲರ್ಫುಲ್ ರೋಸಸ್ ಬಿಡ್ತಾವೆ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡೋದು ಮಾತ್ರ ನಿಜವಾಗ್ಲೂ ಇಟ್ಸ್ ಟೂ ಮಚ್ ಹೆವಿ. ವಜ್ಜ ಎಲ್ಲ ಎತ್ತೋದು ಇದನ್ನೆಲ್ಲ ಮಾಡೋದ್ರಲ್ಲಿ ನಂಗೆ ನಿಜವಾಗ್ಲೂ ಕೈ ನೋವು ಬಂದುಬಿಟ್ವೆ. ಆವಾಗ ನನಗೆ ರೈತ ಮಹಿಳೆಯರು ನೆನಪಂದ್ರು. ಆ್ಯಕ್ಚುಲಿ ರೈತ ಮಹಿಳೆಯರು ಹೆಂಗಂದ್ರೆ ಇಷ್ಟೆಲ್ಲ ಕೆಲಸ ಮಾಡಿ, ಇಷ್ಟು ವಜ್ಜನ ಕೆಲಸ ಎಲ್ಲ ಮಾಡಿ ಮತ್ತು ಮನೆಗೆ ಹೋಗಿ ಕೆಲಸಗಳನ್ನು ಮಾಡಬೇಕು, ಮನ್ಯಾಗ ಮಕ್ಕಳು ನೋಡ್ಕೋಬೇಕು, ಎಲ್ಲ ಮಾಡಬೇಕು. ಅವ್ರು ಎಷ್ಟು ಕಷ್ಟ ಆಗ್ತದಲ್ಲ ಅಂತ ಅನ್ನಿಸ್ಬಿಡ್ತು ನನಗೀಗ. ಹಾಗೆ ಅನ್ನಿಸ್ತು, ಈಗ ಇದನ್ನೆಲ್ಲ ಕೆಲಸ ಮಾಡೋದು ಮತ್ತು ಮನ್ಯಾಗ ಕೆಲಸ ಮಾಡಬೇಕಲ್ಲ, ಈಗ ಹೆಂಗಪ್ಪ ಅನ್ನಂಗಾತು. ಬಟ್ ಅವ್ರದ್ದು ಲೈಫ್ ನಿಜವಾಗ್ಲೂ ಭಾಳ ಟಫ್ ಐತೆ ಅನಿಸ್ತದೆ ನನಗನ್ಸೋದು ಮಟ್ಟಿಗೆ. ಗಂಡಸರಾದರೆ ಅಟ್ಲೀಸ್ಟ್ ದುಡಿದು ಬಂದು ಮನೇಲಿ ರೆಸ್ಟಾದ್ರು ತೊಗೋತಾರೆ. ಈ ಹೆಣ್ಮಕ್ಳದ್ದು ಅದು ಪ್ರಾಬ್ಲಮ್ಮು. ಎಷ್ಟಾದರೂ ಮನೇಲಿ ಕೆಲಸ ಮಾಡಿರಲಿ ಮತ್ತು ಮನೇಲಿ ಬಂದು ಕೆಲಸ ಮಾಡಲೇಬೇಕಾಗುತ್ತೆ ನಾವು. ಈಗ ನನಗೂ ಹಂಗೆ ಆಗ್ಬಿಟ್ಟೈತೆ. ಗಾರ್ಡನ್ ಅಂತೂ ನಂದು ಪ್ರಿಯವಾದ ಕೆಲಸ, ನಾನು ಮಾಡೇ ಮಾಡ್ತೀನಿ. ಮತ್ತು ಇದನ್ನೆಲ್ಲ ಕೆಲಸ ಮಾಡಿದ್ಮೇಲೆ ಮತ್ತು ಮನೇಲೂ ಕೆಲಸ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಇದಾಗ್ತದೆ. ಬಟ್ ಆಬ್ವಿಯಸ್ಲಿ ನಾವು ಮ್ಯಾನೇಜ್ ಮಾಡಲೇಬೇಕು, ಎಲ್ಲನೂ ಮಾಡ್ತೀನಿ. ಸ್ವಲ್ಪ ಕಷ್ಟ ಆದರೂ ಚಿಂತೆ ಇಲ್ಲ, ಅದು ಪ್ರತಿಫಲ ಮಾತ್ರ ಭಾಳ ಚೆನ್ನಾಗಿ ಬರ್ತದೆ. ನನ್ನ ಮನೆ ಓಪ್ನಿಂಗಾಗಿ ಫೆಬ್ರವರಿಗೆ 1 ವರ್ಷ ಆಯಿತು. ಅಷ್ಟರಲ್ಲೇ ನನ್ನ ಗಾರ್ಡನ್ ಎಷ್ಟು ಚೆನ್ನಾಗಾಗಿದೆ, ಎಷ್ಟೊಂದು ಗಿಡಗಳು ಬೆಳೆದಾವೆ. ನನಗಂತೂ ನಿಜವಾಗ್ಲೂ ನನ್ನ ಗಾರ್ಡನ್ ಭಾಳ ಖುಷಿ ಕೊಡ್ತದೆ. ಎಷ್ಟೇ ಕಷ್ಟ ಆಗಲಿ ನಾನಂತೂ ಮಾಡ್ತೀನಿ. ಆ ಸಂತೋಷ ಮಾತ್ರ ನಿಜವಾಗ್ಲೂ ಇದೆಲ್ಲ ಕಷ್ಟ ಏನೂ ಅನಿಸೋದೇ ಇಲ್ಲ. ಆ ಹೂಗಳನ್ನು ನೋಡಿದ ಮೇಲೆ, ಆ ಗಿಡಗಳನ್ನು ನೋಡಿದ ಮೇಲೆ, ಗ್ರೀನ್ರಿ ಮನೆ ಮುಂದೆ ಎಷ್ಟು ಒಳ್ಳೆ ವಾತಾವರಣ, ಎಷ್ಟು ಒಳ್ಳೆ ವೈಬ್ರೇಷನ್ ಕೊಡುತ್ತೆ. ಹಸಿರು ಮಾತ್ರ ನಿಜವಾಗ್ಲೂ ಪ್ರತಿಯೊಬ್ಬರ ಮನೆ ಮುಂದಿರಬೇಕು ಅಂತ ನನಗೆ ಮಾತ್ರ ಯಾವಾಗಲೂ ಅನಿಸ್ತದೆ. ಈಗ ಇವು ಗಿಡಗಳನ್ನು ಹಚ್ತಾ ಇದ್ದೀನಿ. ಇದನ್ನೆಲ್ಲ ಮಾಡೋದ್ರಲ್ಲಿ ನಾನು ಕ್ಯಾಮ್ರಾ ಅಡ್ಜಸ್ಟ್ ಮಾಡೋದು ಮರ್ತುಬಿಟ್ಟಿದ್ದೀನಿ ನೋಡಿರಿ. ಅದು ಸರಿ ಕಾಣ್ತಾನೆ ಇಲ್ಲ ನಾನು ಹಚ್ಚೋದು. ಇವು 3 ಗಿಡಗಳನ್ನು ಹಚ್ತಾ ಇದ್ದೀನಿ. ಆ್ಯಕ್ಚುಲಿ 4 ಬಂದಿದ್ವಲ್ಲ, ಒಂದನ್ನು ಈಗ ಆಲ್ರೆಡಿ ನಾನು ಹಿಂದ್ಗಡೆ ನಂದು ಪೇಂಟಿನ ಡಬ್ಬ ಇತ್ತು, ಅದು ಖಾಲಿ ಇತ್ತು, ಅದ್ರಾಗ ಹಚ್ಚೀನಿ. ಹಾಗಾಗಿ ಇವು ಗ್ರೋ ಬ್ಯಾಗ್ನಾಗ ಮಾತ್ರ ಇವು 3 ಬೆಳೀತಾ ಇದ್ದೀನಿ. ಇವು ಗ್ರೋ ಬ್ಯಾಗ್ ಮಾತ್ರ ಭಾಳ ಒಳ್ಳೆ ಕ್ವಾಲಿಟಿ ಇದಾವೆ. ಫಸ್ಟ್ ಟೈಮ್ ನಾನು ಬೆಳೀತಾ ಇರೋದು. ಗ್ರೋ ಬ್ಯಾಗ್ ಮಾತ್ರ ಭಾಳ ಸ್ಟಿಫ್ ಇದಾವೆ, ಒಳ್ಳೆ ಕ್ವಾಲಿಟಿ ಇದೆ, ಚೆನ್ನಾಗೈತಿ. ಡ್ರೈನೇಜ್ ಹೋಲ್ ಕೂಡ ಒಂದು 3 ಕಡೆ ಕೊಟ್ಟಿದ್ದಾರೆ. ಹಾಗಾಗಿ ಮಾಡಿದ್ದೀನಿ. ಈಗ ನೀರು ಹಾಕೋಣಂತ. ಆಬ್ವಿಯಸ್ಲಿ ಮಣ್ಣಂತೂ ಡ್ರೈ ಇತ್ತು, ಅದಕ್ಕೆ ನೀರು ಈಗ ಬೇಕೇ ಬೇಕು. ಆಮೇಲೆ ಅವು ಗಿಡಗಳನ್ನು ತಂದ ಮೇಲೆ ಒಂದು 2 ದಿನ ಸ್ವಲ್ಪ ನೀರು ಹಾಕಿನೇ ಇಟ್ಟಿದ್ದೆ ನಾನು. ಅವು ಸ್ವಲ್ಪ ಮಾಯ್ಸ್ಟ್ ಇದ್ದಾವೆ, ಬಟ್ ಸ್ಟಿಲ್ ದೇ ನೀಡ್ ಸಮ್ ವಾಟರ್. ಹೀಗೆ ಅನ್ನಿಸ್ತಾ ಇದೆ. ಇವು ಬೆಳೆದ ಮೇಲೆ ಮತ್ತೆ